5 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾದರೂ ಕೂಡ ದಾವಣಗೆರೆ ಉದ್ಧಾರ ಆಗಲಿಲ್ಲ, ಅವರು ಉದ್ಧಾರ ಆಗಿದ್ದಾರೆ ಅಂತ 100%. ಯಾಕಂತಂದ್ರೆ ಜನ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಮತ್ತೆ ದಾವಣಗೆರೆ ಅವರು ಎಷ್ಟು ವರ್ಷ ಪ್ರಶ್ನೆ ಮಾಡಿದ್ರು ಕೂಡ ಎಲ್ಲೋ ಒಂದು ರೀತಿ ಅದ್ರ ಬಗ್ಗೆ ಮಾತನಾಡೋಂಥವ್ರು ಅಥವಾ ಹಳ್ಳಿ ಹಳ್ಳಿಗೆ ಹೋಗಿ ಈ ಒಂದು ವಿಷಯನ ತಿಳಿಸುವಂಥವ್ರು. ಬಟ್ ನಾನು ಮಾಡಿದ್ದೀನಿ, ಈಗ ಎಲ್ಲರೂ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಕೂಡ 100 ಹಳ್ಳಿ ಇದ್ದಾವೆ, ಒಂದ್ಸರಿ ಹೋಗದಿರೋಂಥ ಹಳ್ಳಿಗಳಿದ್ದಾವೆ. ನಂಗೆ ಆಶ್ಚರ್ಯ ಆಯಿತು. ಮತ್ತು ಜನಪ್ರತಿನಿಧಿ ಅಂತಂದಮೇಲೆ ಜನಗಳ ಪ್ರತಿನಿಧಿ ತಾನೆ. ಸರ್ಕಾರಿ ಶಾಲೆನಲ್ಲಿ ಓದೋರು ದಲಿತರು, ಮೆಜಾರಿಟಿ ಓದೋವಂಥ ಮಕ್ಕಳು ಅವರು. ಅಲ್ಲಿ ಈ ಥರ ತಾರತಮ್ಯ ಆಗ್ತಾ ಇದೆ. ನನ್ನ ಮಕ್ಕಳು ಹೆಂಗೆ ಅವರು ಕೂಡ ಮಕ್ಕಳೇನೆ. ನನ್ನ ಮಗು ಒಳ್ಳೆ ಶಿಕ್ಷಣ ಪಡೀತದೆ ಅಂತಂದರೆ ಆ ಮಕ್ಕಳು ಕೂಡ ಪಡಿಬೇಕು. ನನಗೆ ಅವಾಗ ಅನಿಸ್ತದೆ ಈ ಥರ ಕಾನ್ಷಿಯನ್ಸ್ ಇಲ್ವಾ ಇವರಿಗೆ. ಪಾದಯಾತ್ರೆ ಮಾಡಿದ ಉದ್ದೇಶನೇ ಅದು ನನಗೆ. ಈಗ ಕಣ್ಣಾರೆ ನೋಡಿದ ಮೇಲೆ ನಾವು ಕಣ್ಣು ಮುಂದೆನೇ ದೇಶ ಹಾಳು ಮಾಡ್ತಿದ್ದೀವಲ್ಲ, ಕಗ್ಗೊಲೆ ನಡೀತಾ ಇದೆಯಲ್ಲ. ಸುಮ್ಮನೆ ಹೆಸರಿಗಷ್ಟೇ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಇದು ದಾವಣಗೆರೆ ಕತೆ ಅಷ್ಟೇ ಅಲ್ಲ. ನನ್ನ ಪ್ರಕಾರ ದಾವಣಗೆರೆ ಮೇಲ್ ಹೋದ್ರೆ ಇನ್ನೂ ಹಿಂದುಳಿದಿರೋಂಥ ಜಿಲ್ಲೆಗಳಿದ್ದಾವೆ. ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಕೊಡ್ತು, ಪ್ರತಿಯೊಂದು ಹಳ್ಳಿಗೂ ಶಾಲೆ ಸ್ಥಾಪನೆ ಮಾಡಿದ್ದು ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತದೆ. ಆಮೇಲೆ ಇಲ್ಲಿ ಏನು ಸಂಸದರಾಗಿದ್ದರು ಬೇರೆ ಪಕ್ಷದವರು, ಅದನ್ನು ಮುಂದೆ ತಗೊಂಡೋಗೋ ಕೆಲಸ ಮಾಡಿಲ್ಲ ಅವರು.